ಹುಬ್ಬಳ್ಳಿ ಸಿದ್ಧಾರೂಢರು ಅಂತ ಆಗಿ ಹೋದರು. ಹೆಸರಿಗೆ ಕೇಳಿರಲ್ರವ, ಹುಬ್ಬಳ್ಳಿ ಸಿದ್ಧಾರೂಢರು ಅದ್ವೈತ ಮೂರ್ತಿಗಳು, ಸಾಕ್ಷಾತ್ ಭಗವಂತ. ಹುಬ್ಬಳ್ಳಿ ಸಿದ್ಧಾರೂಢರು ಪ್ರವಚನ ಮಾಡಬೇಕಾಗಿತ್ತಂದ್ರೆ 100, 200, 500 ಮಂದಿ ಮುಂದೆ ಪ್ರವಚನ ಮಾಡ್ತಿದ್ದಿಲ್ಲ ರೀ ಅವರು. ಅವರು ಪ್ರವಚನ ಕೇಳೋಕ್ಕಾಗಿನ ಕುಂದ್ರಾಕ ಜಾಗ ಇರ್ತಿದ್ದಿಲ್ಲಂತ. ಎಷ್ಟೋ ಲಕ್ಷಾನುಗಂಟ್ಲೆ ಜನ ಸೇರ್ತಿದ್ರಂತ ಅವರು ಪ್ರವಚನ ಕೇಳಬೇಕಂತ. ಯಾರ್ದ್ರಿ? ಹುಬ್ಬಳ್ಳಿ ಸಿದ್ಧಾರೂಢರ ಪ್ರವಚನ. ಹುಬ್ಬಳ್ಳಿ ಸಿದ್ಧಾರೂಢರ ಪ್ರವಚನ ಕೇಳಬೇಕಾದ್ರೆ ಎಷ್ಟೋ ಲಕ್ಷಾಂತರ ಜನಗಳು ಸೇರ್ತಿದ್ರಲ್ಲ. ಸೇರುವಂಥ ಸಂದರ್ಭದಲ್ಲಿ ಎಲ್ಲ ಜನ ಪ್ರವಚನ ಕುತ್ಕೊಂಡಾರ. ಹುಬ್ಬಳ್ಳಿ ಸಿದ್ಧಾರೂಢರು ಪ್ರವಚನ ಮಾಡಬೇಕಂತ ವೇದಿಕೆ ಬಂದಾರ. ವೇದಿಕೆ ಮೇಲೆ ಆಸೀನರಾಗ್ಯಾರ. ವೇದಿಕೆ ಮೇಲೆ ಆಸೀನರಾಗಿ ಎಲ್ಲರೂ ಕುಂತೀರೇನ್ರಿಪ್ಪ ಅಂತ ಕೇಳಿದ್ರು ಹುಬ್ಬಳ್ಳಿ ಸಿದ್ಧಾರೂಢರು. ಎಲ್ಲರೂ ಕುಂತವ್ರಿಪ್ಪ. ಯಾರ್ಯಾರಿಗೆ ಜಾಗ ಇಲ್ಲರಿಪ್ಪ, ಸಿಕ್ಕೈತಿಲ್ಲ? ಎಲ್ಲರಿಗೆ ಜಾಗ ಸಿಕ್ಕದ್ರಿ. ಆದರೂ ಜಾಗ ಸಿಗಲಿಲ್ಲ ಅಂದ್ರೆ ಒಂದು ಕಡೆ ಚಂದಾಗ ನಿಂತ್ಕೊಂಡು ಕೇಳ್ರಿಪ್ಪ. ಸಿದ್ಧಾರೂಢರು ಪ್ರವಚನದೊಳಗೆ ಮೊದಲು ಎಲ್ಲರನ್ನ ಕೇಳಾಕತ್ಯಾರು. ಯಾರಿಗೆ ಜಾಗ ಸಿಕ್ಕಿಲ್ಲ ಎಲ್ಲರೂ ಒಂದು ಕಡೆ ಚಂದ ನಿಂತ್ಕೊಂಡು ಕೇಳ್ರಿ, ಪ್ರವಚನ ಚಲೋ ಮಾಡಲಿ ಅಂದರು ಸಿದ್ಧಾರೂಢರು. ಮಾಡ್ರಿ ಅಂದ್ರೆ ಎಲ್ಲರೂ ಮಾಡ್ರಿಪ್ಪ, ಎಲ್ಲರೂ ಪ್ರವಚನ ಚಲೋ ಮಾಡ್ರಿ ಅಂದರು. ಹುಬ್ಬಳ್ಳಿ ಸಿದ್ಧಾರೂಢರು ಏನು ಪ್ರವಚನ ಚಲೋ ಮಾಡಾಕತ್ತಿದಾರಂದ್ರೆ, ನೋಡ್ರಿಪ್ಪ, ಹಗಲೆಲ್ಲ ಮನುಷ್ಯನಾಗಿ ಈ ಭೂಮಿಗೆ ಬರೋದಿಲ್ಲ. ಹಗಲೆಲ್ಲ ಮನುಷ್ಯನಾಗಿ ಈ ಭೂಮಿ ಮೇಲೆ ನೀವು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಈ ಮನುಷ್ಯನ ಜನ್ಮಕ್ಕೆ ಬಂದಿರಿ ಅಂದ್ರೆ ಮತ್ತೆ 84 ಲಕ್ಷ ಜೀವರಾಶಿಯಾಗಿ ಮತ್ತೆ ಮನುಷ್ಯನ ಜನ್ಮಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಹಗಲೆಲ್ಲ ಈ ಮನುಷ್ಯನ ಜನ್ಮಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಈಗ ಬಂದಿರಂದ ಬಳಿಕ ಒಳ್ಳೇದು ಮಾಡಿ ಒಳ್ಳೇದು ಉಣ್ರಿ, ಕೆಟ್ಟದು ಮಾಡಿ ಕೆಟ್ಟದು ಉಣ್ಣಾಕ ಹೋಗ್ಬೇಡ್ರಿ. ಒಳ್ಳೇದು ಮಾಡಿ ಒಳ್ಳೇದು ಉಣ್ರಿ, ಕೆಟ್ಟದು ಮಾಡಿ ಕೆಟ್ಟದು ಉಣ್ಣಾಕ ಹೋಗ್ಬೇಡ್ರಿ. ಯಾರು ಏನು ಮಾಡ್ತಾರೋ ಅದನ್ನು ಅವರ ಉಣ್ಬೇಕು, ಇನ್ನೊಬ್ಬರಿಗೆ ಉಣ್ಣಾಕ ಅವಕಾಶ ಇಲ್ಲ. ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರಿ. ಯಾರು ಏನು ಮಾಡ್ತಾರೋ ಅದನ್ನು ಅವರ ಉಣ್ಬೇಕು. ಹಿಂದಿನ ಕಾಲದೊಳಗಿತ್ತ ತಮ್ಮ ತಂದೆ ಮಾಡಿದ್ದ ಮುಂದೆ ಮಗ ಉಣ್ತಾನ, ಮಗ ಮಾಡಿದ್ದ ಮುಂದೆ ಮೊಮ್ಮಗ ಉಣ್ತಾನ. ಅದು ಹೋಗೈತಿ. ಈಗ ಯಾರು ಏನು ಮಾಡ್ತಾರೋ ಅದನ್ನು ಉಂಡ ಹೋಗ್ಬೇಕು. ಆವಾಗ ನಾವು ಉಂಡು ಹೋಗ್ಬೇಕು, ಇದ್ದಾಗ ನಾವು ಉಂಡು ಹೋಗಿಬಿಡಬೇಕು. ಅದಕ್ಕೆ ಕೆಟ್ಟದು ಮಾಡಿ ಕೆಟ್ಟದು ಉಣ್ಣೋದಕ್ಕಿಂತ ಒಳ್ಳೇದು ಮಾಡಿ ಒಳ್ಳೇದು ಉಣ್ರಿ ಅಂತ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಸಿದ್ಧಾರೂಢರು ಈ ರೀತಿ ಪ್ರವಚನ ಮಾಡುವಂಥ ಸಂದರ್ಭದೊಳಗೆ ಈ ಹೇಳೋರಿಗಿಂತ ಕೇಳೋರು ಭಾಳ ಶಾಣ್ಯರು ಇರ್ತಾರಂತ್ರಿ. ಹೇಳೋರಿಗಿಂತ ಕೇಳೋರು ಭಾಳ ಶಾಣ್ಯರು ಇರ್ತಾರಂತ. ಹಂಗೆ ಪ್ರವಚನ ಕೇಳಾಕ ಕುತ್ಕೊಂಡವ ಒಬ್ಬವ ಎದ್ದು ನಿಂತ್ಕೊಂಡು ಹೇಳಿದಂತ, ಸಿದ್ಧಾರೂಢ್ರ ನಿಮ್ಮ ಪ್ರವಚನ ನಿಲ್ಲಿಸ್ರಿ. ಎದ್ದು ನಿಂತ್ಕೊಂಡು ಹೇಳಿದಂತವ, ಸಿದ್ಧಾರೂಢ್ರ ನಿಮ್ಮ ಪ್ರವಚನ ನಿಲ್ಲಿಸ್ರಿ. ಸಿದ್ಧಾರೂಢ ಪ್ರವಚನ ನಿಲ್ಲಿಸಿದ್ರಿ. ಯಾಕೆ? ಏನೋ ತಪ್ಪು ಮಾತಾಡಿದ್ನೇನೋ, ಏನೋ ಕೆಟ್ಟದ ಹೇಳಿದ್ನೇನೋ, ಏನೋ ನಾ ಮಾತಾಡುವಾಗ ಏನಾರ ಒಂದಿಷ್ಟು ಕೆಟ್ಟದ್ದು ಮಾತಾಡಿದ್ನೇನೋ, ಯಾಕೆ ಪ್ರವಚನ ನಿಲ್ಲಿಸ ಅಂತ ತಿಳ್ಕೊಂಡು ಹೇಳ್ಯಾನ, ನಿಲ್ಲಿಸಿಬಿಡೋಣಪ್ಪ ಅಂತಂದೇಳಿ ಸಿದ್ಧಾರೂಢ ಪ್ರವಚನ ನಿಲ್ಲಿಸಿದ್ರು. ನಿಲ್ಲಿಸಿದಾಗ ಸಿದ್ಧಾರೂಢರು ಅಂತಾರೆ, ತಮ್ಮ ಯಾಕೆ ಪ್ರವಚನ ನಿಲ್ಲಿಸಂದಿ? ಏನು ಹೇಳಬೇಕಾರೆ ಏನಾರ ಎಡವಿದ್ನೇನು? ಹೇಳಬೇಕಾರೆ ಏನಾರ ಬೇರೆ ಶಬ್ದ ಮಾತಾಡಿದ್ನೇನು? ಹೇಳಬೇಕಾರೆ ಏನಾರ ಕೆಟ್ಟದ್ದು ಮಾತಾಡಿದ್ನೇನು? ಏನು ನಿನಗೇನಾರ ಮನಸ್ಸಿಗೆ ನೋವು ಆಗಂಗೆ ಮಾತಾಡಿದ್ನೇನು? ತಮ್ಮ ಪ್ರವಚನ ನಿಲ್ಲಿಸಂದ್ಯಲ್ಲ ಯಾಕಂತ ತಿಳ್ಕೊಂಡು ಸಿದ್ಧಾರೂಢರು ಕೇಳ್ತಾರೆ. ಅವಾಗ ಎದ್ದು ನಿಂತ್ಕೊಂಡು ಹೇಳ್ತಾನಂತ, ಇಲ್ರಿ ನೀವೇನು ಕೆಟ್ಟದ್ದು ಮಾತಾಡಿಲ್ಲ, ಏನು ಎಡವಿಲ್ಲ, ಮನಸ್ಸಿಗೆ ನೋವಾಗಂಗೆ ಏನು ಮಾತಾಡಿಲ್ಲ, ಮತ್ತೆ ಯಾಕೆ ಪ್ರವಚನ ನಿಲ್ಲಿಸಂದಿ ತಮ್ಮ? ಏನಿಲ್ರಿಪ್ಪ, ಏನೋ ಪ್ರವಚನ ಮಾಡಕತ್ತಿದ್ರಿ, ನನಗದ ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳ್ರಲ್ಲ, ಅದಕ್ಕೆ ನಿಲ್ಲಿಸ್ರಿಪ್ಪ ಅಂತ ಹೇಳಿದೆ. ಹೌದಾ? ನಾ ಏನು ಪ್ರವಚನ ಮಾಡಕತ್ತಿದ್ದೆ ಅಂದ್ರೆ, ಒಳ್ಳೇದು ಮಾಡಿ ಒಳ್ಳೇದು ಉಣ್ರಿ, ಕೆಟ್ಟದು ಮಾಡಿ ಕೆಟ್ಟದ್ದು ಉಣ್ಣಾಕ ಹೋಗ್ಬೇಡ್ರಿ. ಯಾರು ಏನು ಮಾಡ್ತಾರ ಅದನ್ನು ಅವರ ಉಣಬೇಕು, ಇನ್ನೊಬ್ಬರಿಗೆ ಉಣ್ಣಾಕ ಅವಕಾಶ ಇಲ್ಲ. ತಂದೆ ಮಾಡಿದ್ದು ತಂದಿನ ಉಣಬೇಕು, ತಾಯಿ ಮಾಡಿದ್ದು ತಾಯಿನ ಉಣಬೇಕು, ಮಗ ಮಾಡಿದ್ದು ಮಗನ ಉಣಬೇಕು, ಇನ್ನೊಬ್ಬರಿಗೆ ಉಣ್ಣಾಕ ಅವಕಾಶ ಇಲ್ರಿಪ್ಪ. ಅದಕ್ಕೆ ಒಳ್ಳೇದು ಮಾಡಿ ಒಳ್ಳೇದು ಉಣ್ರಿ, ಕೆಟ್ಟದ್ದು ಮಾಡಿ ಕೆಟ್ಟದ್ದು ಉಣ್ಣಾಕ ಹೋಗ್ಬೇಡ್ರಿ ಅಂತ ಪ್ರವಚನ ಮಾಡಕತ್ತಿದ್ದೆ ತಮ್ಮ. ಯಾರಂದ್ರಿ? ಸಿದ್ಧಾರೂಢರು ಅಂದರು. ಅವಾಗ ಅವ ಎದ್ದು ನಿಂತ್ಕೊಂಡು ವ್ಯಕ್ತಿ ಏನು ಅನ್ಬೇಕು, ನೀವು ಹೇಳಿದ್ದು ಸತ್ಯ ಐತೇನ್ರಿ? ಸತ್ಯ ಐತಿ ತಮ್ಮ, ಸುಳ್ಳಲ್ಲ. ಯಾರು ಏನು ಮಾಡ್ತಾರೆ ಅದನ್ನು ಅವರ ಉಣ್ಬೇಕು ಅದಲ್ರಿ? ಅವರ ಉಣ್ಬೇಕಪ್ಪ. ಇನ್ನೊಬ್ಬರಿಗೆ ಉಣ್ಣಾಕ ಅವಕಾಶ ಇಲ್ಲ ಅದಲ್ರಿಪ್ಪ? ಇಲ್ಲ. ಹಾಗಾದ್ರಿಪ್ಪ, ನನ್ನ ಮನೆಯೊಳಗೆ 18 ವರ್ಷದ ಮಗಳದಾಳ, ಆಕಿ ನನಗ ಹುಟ್ಟ್ಯಾಳ, ನನಗ ಉಣ್ಣಾಕ ಬರ್ತದನ್ರಿಪ್ಪ. ಎಂಥ ಮಾತು ಕೇಳಿದ್ರಿ ಅವ ಸಿದ್ಧಾರೂಢರನ್ನ. ಎಲ್ಲರೂ ಪ್ರವಚನ ಕೂತ್ಕೊಂಡವ್ರು ಎದ್ದು ನಿಂತ್ಕೊಂಡು ಕೈಯಾಗ ಕೋಲ್ ಹಿಡಿದ್ರಂತ, ಕೈಯಾಗ ಬಡಿಗೆ ಹಿಡಿದ್ರಂತ, ಕೈಯಾಗ ಕಲ್ಲು ಹಿಡಿದ್ರಂತ. ಹುಚ್ಚ, ಸಿದ್ಧಾರೂಢರಂದ್ರೆ ಏನು ತಿಳ್ಕೊಂಡು? ಸಿದ್ಧಾರೂಢರಂದ್ರೆ ಸಾಕ್ಷಾತ್ ಭಗವಂತ ಇದ್ದಂಗೆ, ಸಿದ್ಧಾರೂಢರಂದ್ರೆ ಸಾಕ್ಷಾತ್ ಶಿವ ಇದ್ದಂಗೆ. ಅಂಥವ್ರು ಎಂಥ ಮಾತು ಕೇಳ್ತಿ ಹುಚ್ಚ ಅಂತ ತಿಳ್ಕೊಂಡು ಇನ್ನೇನು ಅವನ ಮ್ಯಾಲೆ ಹೊಡಿಬೇಕಂದಾಗ ಸಿದ್ಧಾರೂಢರಂದ್ರಂತ, ತಮ್ಮ ಯಾರು ಅವನ ಮ್ಯಾಲೆ ಕೈ ಮಾಡಬೇಡ್ರಿಪ್ಪ. ಕೈಯಾಗ ಏನೇನು ಹಿಡಿದಿರಿ? ಕೆಳಗೋಗಿರಿ.
ಯಾರೋ ಅವನ ಮೇಲೆ ಕೈ ಮಾಡಬೇಡ್ರಿ, ಎಲ್ಲರೂ ಕೆಳಗೆ ಕೂತ್ಕೊಳ್ರಿ, ಎಲ್ಲರೂ ಕೆಳಗೆ ಕೂತ್ಕೊಳ್ರಿ ಅಂತ ಸಿದ್ಧಾರೂಢರು ಎಲ್ಲರನ್ನ ಕೆಳಗೆ ಕುಂದರಿಸಿದ್ರು. ತಮ್ಮ ನೀವೊಬ್ಬನ ಎದ್ದು ನಿಂತ್ಕೊ ಅಂದರು ಸಿದ್ಧಾರೂಢರು. ತಮ್ಮ ನೀವೊಬ್ಬನ ಎದ್ದು ನಿಂತ್ಕೊ ಅಂದಾಗ ಅವನ್ನ ಎದ್ದು ನಿಲ್ಲಿಸಿ ಸಿದ್ಧಾರೂಢರು ಅಂತಾರೆ, ನನಗೂ ತಿಳಿಲಿಲ್ಲ ತಮ್ಮ, ಇನ್ನೊಮ್ಮೆ ಕೇಳು ಅಂದ್ರು ಅವ್ರು ಸಿದ್ಧಾರೂಢರು. ನನಗೂ ನೀ ಹೇಳಿದ್ದು ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಕೇಳು ಅಂದಾಗ ಆ ವ್ಯಕ್ತಿ ಅಂತಾನಂತ ಸಿದ್ಧಾರೂಢರ, ಯಾರು ಏನು ಮಾಡ್ಬೇಕು ಅದನ್ನ ಉಣ್ಬೇಕಂತ ನೀವು ಹೇಳಕತ್ತೀರಿ, ಇನ್ನೊಬ್ಬರಿಗೆ ಉಣ್ಣಾಕ ಅವಕಾಶ ಇಲ್ಲ ಅಂತ ಹೇಳಕತ್ತೀರಿ. ಮತ್ತು ನನ್ನ ಮನೆಯೊಳಗೆ 18 ವರ್ಷದ ಮಗಳದಾಳ, ಆಕೆ ನನಗ ಹುಟ್ಟ್ಯಾಳ, ನನಗ ಉಣ್ಣಾಕ ಬರ್ತದನ್ರಿಪ್ಪ ಅಂತ ಕೇಳೇನಿ. ಸಿದ್ಧಾರೂಢರು ಏನಂಬೇಕ್ರಿ? ಬರ್ತೈತಿ ತಮ್ಮ, ಇಲ್ಲ ಅನ್ನಂಗಿಲ್ಲ, ಬರ್ತೈತಿ ಇಲ್ಲ ಅನ್ನಂಗಿಲ್ಲ. ನೀ ಈಗ ಎಲ್ಲಿ ಬಂದು? ಪ್ರವಚನ ಕೇಳಕ್ಕೆ ಬಂದನ್ರಿ. ಪ್ರವಚನ ಕೇಳಕ್ಕೆ ಬಂದಿಯಲ್ಲ, ಪ್ರವಚನ ಕೇಳಿದ ಬಳಿಕ ಏನು ಮಾಡ್ತಿ? ಪ್ರಸಾದ ಮಾಡ್ತೇನೆ ರೀ. ಪ್ರಸಾದ ಮಾಡ್ತೀಯಲ್ಲ, ಬೆಳಿಗ್ಗೆ ಉಂಡಿದ್ದಿ, ಊಟ ಮಾಡಿದ್ರಿ, ಮಧ್ಯಾಹ್ನ ಊಟ ಮಾಡಿದ್ದಿ, ಊಟ ಮಾಡೇನ್ರಿ, ಈಗ ರಾತ್ರಿ ಊಟ ಮಾಡ್ತಿ, ಮಾಡ್ತಾನೆ ರೀ. ಊಟ ಮಾಡಿ ಎಲ್ಲಿ ಹೋಗಿತ್ತಮ್ಮ ಅಂದರು ಸಿದ್ಧಾರೂಢರು. ಮನೆಗೆ ಹೋಗ್ಕನ್ರಿ. ಮನೆಗೆ ಹೋಗಿ ಏನು ಮಾಡ್ತಿ? ಮಲ್ಕೊತಾನ್ರಿ. ಮಲ್ಕೊಂತಿಯಲ್ಲ, ನಿದ್ದೆ ಹತ್ತವ, ನಿದ್ದೆ ಹತ್ತವ್ರಿ. ನಿದ್ದೆ ಹತ್ತಿದ ಬಳಿಕ ಬೆಳಕು ಹರಿತೈತಿ ಇಲ್ಲ ತಮ್ಮ? ಬೆಳಕು ಹರಿತೈತಿ ರೀ. ಬೆಳಕು ಹರಿದ ಬಳಿಕ ನೀ ಎಲ್ಲಿಗೆ ಹೋಗಿ? ತಂಬಿಗೆ ತೊಗೊಂಡು ಹೊರಗಡೆ ಹೋಗ್ಕನ್ರಿ. ಎಲ್ಲಿಗೆ ಹೋಗಿ? ತಂಬಿಗೆ ತೊಗೊಂಡು ಹೊರಗಡೆ ಹೋಗ್ಕನ್ರಿ. ಟಾಯ್ಲೆಟ್ಗೆ ಹೋಗ್ಕನ್ರಿ. ಟಾಯ್ಲೆಟ್ ಹೋಗಿಲ್ಲ, ಬೆಳಿಗ್ಗೆನೂ ನೀನ ಉಂಡಿರ್ತಿ, ಮಧ್ಯಾಹ್ನನೂ ನೀನ ಊಟ ಮಾಡಿರ್ತಿ, ರಾತ್ರಿನೂ ನೀನ ಉಂಡಿರ್ತಿ. ನೀ ಉಂಡಿದ್ದನ್ನು ಬೆಳಿಗ್ಗೆ ಟಾಯ್ಲೆಟ್ನಾಗ ಏನಿಟ್ಟು ಬರ್ತಿಯಲ್ಲ ತಮ್ಮ, ನೀ ಇಟ್ಟು ಬಂದಿದ್ದನ್ನು ನಿನಗೆ ತಿನ್ನಾಕೆ ಬರ್ತೈತೆ ಅಂದ್ರೆ ನಿನಗೆ ಹುಟ್ಟಿರ್ತಕ್ಕಂಥ ಮಗಳು ನಿನಗೆ ಉಣ್ಣಾಕೆ ಬರ್ತದೆ ನೋಡೋಂದ್ರಂತ ಸಿದ್ಧಾರೂಢರು. ಅವಾಗ ಈ ಮಾತು ಈಗೇನಾರ ಕೇಳಿದ್ರಿ, ಅವಾಗ ಸಿದ್ಧಾರೂಢರು ಈಗ ಮಾತು ಕೇಳಿದ್ರೆ ಉಣ್ಣಾಕ ಬರ್ತೈತ್ರಿ, ತಿನ್ನಾಕ ಬರ್ತೈತ್ರಿ ಅನ್ನೋ ಜನ ಇದ್ರೆ ಯವ್ವ, ಉಣ್ಣಾಕ ಬರ್ತೈತ್ರಿ, ತಿನ್ನಾಕ ಬರ್ತದ ಅನ್ನೋ ಜನ ಇದ್ರು ಏನೋ ಅವಾಗಿನ ಕಾಲದೊಳಗೆ ಸಿದ್ಧಾರೂಢರು ಹೇಳಿದ್ರಂತ. ಅದೇ ಹಂಗೆ ಸಾಧ್ಯ ರೀ ಅಂದವ. ಅದೇ ಹಂಗೆ ಸಾಧ್ಯ ರೀ, ನಾವು ಉಂಡಿದ್ದ ನಾವು ಹೋಗಿ ಇಟ್ಟು ಬಂದಿದ್ದು ಹೆಂಗೆ ತಿನ್ನಾಕ ಬರ್ತೈತ್ರಿ? ಹುಚ್ಚ, ನಿನಗೆ ಹುಟ್ಟಿರ್ತಕ್ಕಂಥ ಮಗಳು ನಿನಗೆ ಹೆಂಗೆ ಉಣ್ಣಾಕ ಬರ್ತದೋ? ನಿನಗೆ ಹುಟ್ಟಿರ್ತಕ್ಕಂಥ ಮಗಳು ನಿನಗೆ ಹೆಂಗೆ ಉಣ್ಣಾಕ ಬರ್ತದ? ಅದು ಸಾಧ್ಯನಿಲ್ಲ ಅನ್ನತಕ್ಕಂಥ ಮಾತನ್ನು ಸಿದ್ಧಾರೂಢರು ಹೇಳ್ತಾರಂತ. ಅದಕ್ಕೆ ಪಾಪ ಮಾಡಿದ್ರೆ ಯಾವುದು ಪಾಪ ಅಲ್ರಿ, ಇನ್ನೊಬ್ಬರಿಗೇನು ಕೆಟ್ಟದ ಬಯಸುವಂಥ ಮನಸ್ಸಿನೊಳಗೇನು ಅಳವಡಿಸ್ಕೊಳ್ತವಲ್ಲ ಅದ ನಿಜವಾಗಲ ಪಾಪ. ಸುಖ ಸಿಗಬೇಕಾಗಿತ್ತಂದ್ರೆ ಪುಣ್ಯದ ಬದುಕು ಮಾಡಿದಾಗ ಸುಖ ಸಿಗುತ್ತೆ, ಪಾಪದ ಕೆಲಸ ಮಾಡಿದಾಗ ದುಃಖನೇ ಸಿಗುತ್ತೆ. ಸಿದ್ಧಾರೂಢರ ಆ ವ್ಯಕ್ತಿಗೆ ಬಹಳ ಚಂದ ಮಾತು ಹೇಳ್ತಾರಂತ, ತಮ್ಮ ಇದೇ ಪಾಪದ ಕೆಲಸ. ಮನಸ್ಸಿನೊಳಗೆ ಏನು ಪಾಪವನ್ನು ಇಟ್ಕೊಳ್ತೇವಲ್ಲ ಗುಣಗಳನ್ನು, ಅದನ್ನು ದೂರ ಮಾಡಿದಾಗ ಈ ಮನುಷ್ಯನ ಬದುಕು ಸಾರ್ಥಕವಾಗ್ತದೆ. ಯಾರು ಬರ್ತಾರೋ ಅವರಿಗೆ ಆಶೀರ್ವಾದವನ್ನು ಮಾಡುವಂಥ ಭಾಗ್ಯ ಸಿದ್ಧಾರೂಢರ ಭಾಗ್ಯ ಆಗಿತ್ತು. ಒಂದು ದಿನ ಮಠದ ಅಂಗಳದ ಕಟ್ಟಿ ಮೇಲೆ ಒಬ್ಬ ವಯಸ್ಸಾದ ತಾಯಿ ಕುಂತಿದ್ಲಂತೆ. ವಯಸ್ಸಾದ ಆಯಿ ಪಾಪ ಕಣ್ಣೀರು ಹಾಕ್ಕೊಂತ ಕುಂತಿದ್ಲು. ಕಣ್ಣೀರು ಹಾಕ್ಕೊಂತ ಕುಂತಿರುವಂಥ ಸಂದರ್ಭದಲ್ಲಿ ಸಿದ್ಧಾರೂಢರು ಹೊಂಟಿದ್ರಂತೆ. ಆ ತಾಯಿ ನೋಡಿದ್ರಂತೆ. ಯವ್ವ ನಿಂಗವ್ವ, ಯಾಕವೇ ನಿನ್ನ ಕಣ್ಣಾಗ ನೀರು ಅಂದರು ಸಿದ್ಧಾರೂಢರು. ಯಾಕೆವ್ವ, ಯಾಕೆ ಹತ್ಕೊಂತ ಕುಂತಿ? ಏನು ಕಷ್ಟ ಆಗೈತಿ ನಿನಗೆ? ಏನು ತೊಂದರೆ ಆಗೈತಿವೆ ನಿಂಗವ್ವ, ಯಾಕೆ ಅಳಕಂತಿ ಅಂತ ಸಿದ್ಧಾರೂಢರು ಕೇಳಿದಾಗ ಆ ನಿಂಗವ್ವ ತಾಯಿ ವಯಸ್ಸಾದಕಿ 70 ವರ್ಷದ ಆ ಆಯಿ ಹೇಳ್ತಾಳಂತ, ಯಪ್ಪ ನಿನ್ನ ಮಠದಾಗ ಕಸ ಹೊಡ್ಯಕ್ಕಂತ ನಾ ಎಷ್ಟು ವರ್ಷ ಆತ್ಯಪ್ಪ? ಸುಮಾರು 50 ವರ್ಷ ಆತ್ಯಪ್ಪ. ಸುಮಾರು 50 ವರ್ಷ ನಿನ್ನ ಮಠದಾಗ ಊಟ ಮಾಡಿ ನಿನ್ನ ಮಠದಾಗ ಕಸ ಹೊಡ್ಯಾಕಂತ 50 ವರ್ಷ ಆತ್ಯಪ್ಪ. ನನಗೇನು ಕೊಟ್ಟಿಯಪ್ಪ? ಎಲ್ಲರೂ ದಿನನಿತ್ಯ ದಾಸೋಕ್ಕಾಗಿ ಬ್ಯಾಳಿ ಕೊಡಿಸ್ತಾರ, ಬೆಲ್ಲ ಕೊಡಿಸ್ತಾರ, ಎಣ್ಣೆ ಕೊಡಿಸ್ತಾರ, ಯಪ್ಪ ಟೊಮೆಟೊ ತಂದು ಕೊಡ್ತಾರ, ದಿನ ಹೋಳಿಗೆ ಪ್ರಸಾದ ಮಾಡಿಸ್ತಾರ, ದಿನ ಅನ್ನ ಸಾರು ಮಾಡಿಸ್ತಾರಪ್ಪ. ಅವ್ರಿಗೆಲ್ಲ ಕೊಟ್ಟಿನಂತಂದೆ. ನಿನ್ನ ಮಠದಾಗ 50 ವರ್ಷ ಆತ ನಾ ಸೇವಾ ಮಾಡಕ್ಕಂತ ನನಗೇನು ಕೊಟ್ಟಿಪ್ಪ? ಅದಕ್ಕೆ ಅದನ್ನು ನೆನೆಸ್ಕೊಂಡು ಕಣ್ಣಾಗ ನೀರು ಬಂದವು. ಅತ್ಕೊಂತ ಕುಂತನಿ ತಮ್ಮ, ಅತ್ಕೊಂತ ಕುಂತನಿಯಪ್ಪ. ಸಿದ್ಧಾರೂಢರು ಅಂದ್ರಂತೆವ್ವ, ಅವ್ರು ಅದನ್ನು ಪಡ್ಕೊಂಡು ಬಂದಾರ. ಅದನ್ನು ಅವ್ರು ಪಡ್ಕೊಂಡು ಬಂದಾರ, ಅದಕ್ಕೆ ಅದನ್ನು ಅವ್ರು ಕೊಡಾಕತ್ಯಾರ, ಉಣ್ತಾರ್ಯವ್ವ. ನಿನ್ನ ಜೀವನದೊಳಗೆ ಅದನ್ನು ಪಡ್ಕೊಂಡು ಬಂದಿಲ್ಲವ್ವ. ನಿನ್ನ ಜೀವನದೊಳಗೆ ಅದನ್ನು ಪಡ್ಕೊಂಡು ಬಂದಿಲ್ಲ. ನೀ ಪಡ್ಕೊಂಡು ಬಂದಿದ್ರವ್ವ ನಿನಗೆ ಕೊಡ್ತಿದ್ದಿ, ಏನು ಬೇಕಾದ ದಾಸೋಹಕ್ಕೆ ಕೊಡ್ತಿದ್ದಿ, ಏನು ಬೇಕಾದ ಪ್ರಸಾದಕ್ಕೆ ಕೊಡ್ತಿದ್ದೆವ್ವ, ರೊಕ್ಕ ಕೊಡ್ತಿದ್ದಿ, ಧಾನ್ಯ ಕೊಡ್ತಿದ್ದಿ. ಆದ್ರೆ ಅದನ್ನು ನೀ ಪಡ್ಕೊಂಡು ಬಂದಿಲ್ಲಲೇವ್ವ. ಅದಕ್ಕೆ ಯಾಕೆ ಕಣ್ಣೀರು ಹಾಕ್ಕೊಂತ ಗೊತ್ತುಗಂತಿ?
ಸೇವಾ ಸಿಕ್ಕೈತಲ್ಲ ಯಪ್ಪ, ಸೇವಾ ಸಿಕ್ಕತ್ತಲ್ಲ ಯವ್ವ ನಿನಗೆ. ನನ್ನ ಮಠದಾಗ 50 ವರ್ಷ ಆತು ನೀ ಕಸ ಹೊಡ್ಯಾಕಂತ. ಸೇವಾ ಮಾಡ್ಬೇಕ್ರಿ, ಸೇವಾದೊಳಗಿರ್ತಕ್ಕಂಥ ಸುಖ ಮತ್ತೆ ಎದುರೊಳಗೂ ಇಲ್ಲ. ಸೇವಾದೊಳಗಿರ್ತಕ್ಕಂಥ ಸುಖ ಎದುರೊಳಗೆ ಇಲ್ಲ. ತಟ್ಟಿ ತೊಳೀರಿ, ಬಾಂಡೆ ತಿಕ್ಕ್ರಿ, ಕಸ ಹೊಡೀರಿ, ಪ್ರಸಾದ ನೀಡ್ರಿ, ಎಲ್ಲಿ ಬಿದ್ದೈತಿ ಅದನ್ನು ಸ್ವಚ್ಛ ಮಾಡೋದ್ರೊಳಗೆ ಸುಖ ಸಿಗೋದು ಮತ್ತೆ ಎದ್ರೊಳಗೆ ಸಿಗಂಗಿಲ್ಲ ರೀ. ಇದ್ರೊಳಗೆ ಸುಖ ಸಿಗುತ್ತದೆ ರೀ. ತಂದೆ ಸೇವಾ ಮಾಡ್ರಿ, ತಾಯಿ ಸೇವಾ ಮಾಡ್ರಿ, ಗುರು ಹಿರಿಯರ ಸೇವಾ ಮಾಡ್ರಿ, ಪರಮ ಪೂಜ್ಯರ ಸೇವಾ ಮಾಡ್ರಿ, ಸ್ವಾಮಿಗಳ ಪೂಜೆ ಸೇವಾ ಮಾಡ್ರಿ, ನಿಮ್ಮ ಬದುಕು ಸಾರ್ಥಕವಾಗ್ತದೆ ಯವ್ವ. ಸೇವಾ ಮಾಡ್ಬೇಕ್ರಿ, ಅತಿ ಸೇವಾ ಮಾಡ್ರಿ ಯವ್ವ. ಇದೊಂದು ಮರತಿ ನೋಡಿ ನಾನು. ಯಾರ್ಯಾರು ಅದೀರಿ ಯವ್ವ ಸ್ವಸ್ಥ್ಯರು? ನೋಡೋಣ ಇಷ್ಟು ಕೈ ಎತ್ತಿ ನಾವು ಸ್ವಸ್ಥ್ಯರು ಅದಾವ್ರಿ ಅನ್ನಾರು. ಅಲ್ಲಿ ಹಿಂದಿದ್ದವ್ರು ಎತ್ತಿದ್ರು, ನಿಮ್ಮ ಮುಖ ಕಾಣಂಗಿಲ್ಲ ಬಿಡು ಯವ್ವ ನನಗೆ. ಅತಿ ಸೇವಾ ಮಾಡ್ರಿ, ಪುಣ್ಯ ಬರ್ತದೆ. ಮಾವನ ಸೇವಾ ಮಾಡ್ರಿ, ಪುಣ್ಯ ಬರ್ತದೆ. ಅಯ್ಯೋ ಮುತ್ಯ, ನಮ್ಮ ಮನ್ಯಾಗಿರೋದು ಅತ್ತೇನ ಅದು ಕತ್ತಿರಿ. ಅದು ಕತ್ತಿ ಸೇವಾ ಮಾಡೋದು ಒಂದ, ನಮ್ಮ ಅತ್ತಿ ಸೇವಾ ಮಾಡೋದು ಒಂದ ಅಂತೀರಿ ನೀವು. ಅತ್ತಿ ಸೊಸಿನ ಮಗಳಂತೆ ಕಾಣಬೇಕಂತ, ಅತ್ತಿ ಸೊಸಿನ ಮಗಳಂತೆ ಕಾಣಬೇಕಂತ, ಸೊಸಿ ಅತ್ತಿನ ತಾಯಿಯಂತೆ ಕಾಣಬೇಕಂತ ಅಂದಾಗ ಅತ್ತಿ ಸೊಸಿ ಬಾಂಧವ್ಯ ಅದು ತಾಯಿ ಮಗಳ ಬಾಂಧವ್ಯ ಆಗ್ತದಂತ್ರಿ. ಸಿದ್ಧಾರೂಢರು ಅಂತಾರಂತೆವ್ವ, ಅವ್ರು ಅದನ್ನು ಪಡ್ಕೊಂಡು ಬಂದಾರಮ್ಮ. ನೀ ಪಡ್ಕೊಂಡು ಬಂದಿಲ್ಲವ್ವ, ಅದಕ್ಕೆ ನಿನಗೆ ಆ ಭಾಗ್ಯ ಭಗವಂತ ಕೊಟ್ಟಿಲ್ಲ. ಯಪ್ಪ ಹಂಗನ್ನಾಕ ಹೋಗ್ಬೇಡೋ. ಸಾಯೋದ್ರೊಳಗೆ ನಾನು ಒಮ್ಮೆ ಪ್ರಸಾದ ಮಾಡೇ ಸಾಯ್ಬೇಕಂತ ತಿಳ್ಕೊಂಡು ಆಸೆ ಆಗಕತ್ತದೆಯಪ್ಪ ಸಿದ್ಧಾರೂಢ. ನಾನು ಸಾಯೋದ್ರೊಳಗೆ ಎಲ್ಲರಿಗೆ ಪ್ರಸಾದ ಮಾಡಿ ಉಣಿಸ್ಬೇಕನ್ನೋ ಆಸೆ ಆಗೈತೆಪ್ಪ. ಆ ಆಸೆಯರ ಈಡೇರಿಸು ನನ್ನ ತಂದೆ ಅಂತ ತಿಳ್ಕೊಂಡು ವಯಸ್ಸಾದ ಆಯಿ ಸಿದ್ಧಾರೂಢರ ಪಾದ ಹಿಡ್ಕೊಂಡು ಬೇಡ್ತಾಳಂತ. ಸಿದ್ಧಾರೂಢರು ಅಂದ್ರಂತ, ಒಮ್ಮೆ ಪ್ರಸಾದ ದಾಸೋಹ ಮಾಡಿಸ್ಬೇಕಾದ್ರೆ 50,000 1,00,000 ಗಂಟ್ಲೆ ಬರ್ತೈತಿ. ಆದ್ರೆ ಈಕಿ ಹತ್ರ ₹1 ಇರಂಗಿಲ್ಲ. ಸಾಯೋದ್ರೊಳಗೆ ನಾನು ಪ್ರಸಾದ ಮಾಡೇ ಸಾಯ್ಬೇಕಂತ ಹೇಳಕತ್ತಾಳ. ಏನಪ್ಪ ಇದು ಹೆಂಗೆ ಮಾಡೋದಂತ ತಿಳ್ಕೊಂಡು ಸಿದ್ಧಾರೂಢರು ವಿಚಾರ ಮಾಡಿದ್ರಂತ. ಸಿದ್ಧಾರೂಢರು ವಿಚಾರ ಮಾಡಿದ್ರು. ಸಿದ್ಧಾರೂಢರು ಕೇಳ್ತಾರಂತೆವ್ವ, ಎಷ್ಟಿಟ್ಟಿನಿ ರೊಕ್ಕ ಅಂದರು. ಎಷ್ಟಿಟ್ಟಿನಿ ರೊಕ್ಕ ಅಂತ ತಿಳ್ಕೊಂಡು ಹೇಳಿದಾಗ ಅಡಿಕೆ ಚೀಲದೊಳಗೆ ಕೈ ಹಾಕಿ ನೋಡ್ತಾಳೆ. ₹5 ಇತ್ತು. ಯಪ್ಪ ನನ್ನ ಹತ್ರ ₹5 ಬಿಟ್ಟು ಮತ್ತೆ ಎಷ್ಟು ಇಲ್ಲಪ್ಪ ನನ್ನ ಕಡೆ ರೊಕ್ಕ ಅಂದಾಗ, ಹಾಗಾದ್ರೆ ₹5 ತಂಬ್ಯವ್ವ, ಈ ₹5 ಇವತ್ತೆಲ್ಲರೂ ಪ್ರಸಾದ ಮಾಡ್ತಾರೆ ನೋಡಂದ್ರು ಸಿದ್ಧಾರೂಢರು. ಈ ₹5 ಇವತ್ತೆಲ್ಲರೂ ಪ್ರಸಾದ ಮಾಡ್ತಾರೆ ನೋಡು. ಸಿದ್ಧಾರೂಢರು ₹5 ಇಸ್ಕೊಳ್ತಾರ ಆ ತಾಯಿ ಕೈಯಂದ. ಎಲ್ಲಿ ಬಂದ್ರಿ? ವೇದಿಕೆ ಹೋಗುವಂಥ ಸಿದ್ಧಾರೂಢರು ದಾಸೋದ ಮನೆಗೆ ಬರ್ತಾರೆ. ದಾಸೋದ ಮನೆಗೆ ಬಂದಾಗ ಕೇಳ್ತಾರೆ ಅಡುಗೆ ಮಾಡುವಂಥವ್ರನ್ನ, ಯಪ್ಪ ಈಗ ಏನೇನು ಮಾಡೀರಿ? ಕಡುಬು ಮಾಡೇವ್ರಿ, ಅನ್ನ ಮಾಡೇವ್ರಿ, ಮುಳಗಾಯಿ ಪಲ್ಯ ಮಾಡೇವ್ರಿ, ಇನ್ನೇನು ಸಂಬಾರು ಮಾಡಬೇಕ್ರಿಪ್ಪ, ಅದಕ್ಕೆ ಕರಿಬೇವಿಲ್ಲ, ಕರಿಬೇವು ಸಂಬಂಧ ಸುಮ್ಮನೆ ಕುಂತೇವಿ. ಕರಿಬೇವು ಇಲ್ಲಪ್ಪ, ಕರಿಬೇವು ಸಂಬಂಧ ಒಗ್ಗರಣೆ ಕೊಡಕ್ಕೆ ಕರಿಬೇವು ಬೇಕಲ್ಲ, ಆ ಕರಿಬೇವು ಸಂಬಂಧ ಸುಮ್ಮನೆ ಕುಂತೋಯಪ್ಪ ಅಂದಾಗ ಸಿದ್ಧಾರೂಢರ ಅಂದ್ರಂತ, ತಗೋರಿಪ್ಪ ಗೌಡ್ರ ಮನೆಗೆ ಹೋಗ್ರಿ, ಇವತ್ತು ಕರಿಬೇವು ₹5 ಎಷ್ಟು ಬರ್ತೈತಿ ಅಷ್ಟು ಕರಿಬೇವು ಇಸ್ಕೊಂಡು ಬಂದು ಓಟು ಕರಿಬೇವು ಹಾಕಿ ಸಂಬಾರು ಮಾಡಬೇಕು ನೋಡು. ಸಿದ್ಧಾರೂಢರು ಅಂದ್ರಿ ಅಷ್ಟು ಕರಿಬೇವು ಹಾಕಿ ಸಂಬಾರು ಮಾಡಬೇಕು ನೋಡು. ಗೌಡ್ರ ಮನೆಗೆ ಹೋದಾಗ ₹5 ಕರಿಬೇವು ಒಂದು ಹೊರಿ ಕರಿಬೇವು ಕೊಟ್ಟು ಕಳಿಸಿದ್ರು. ಇಷ್ಟ ಹಾಕಂದ್ರೆ ಕರಿಬೇವು ತಂದು ಕೊಟ್ಟರು. ದಾಸೋದ ಮನೆಗೆ ತಗೊಂಡು ಬಂದ. ಆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಸಂಬಾರು ಮಾಡಿದ್ರೆ ಪ್ರವಚನಕ್ಕೆ ಕುತ್ಕೊಂಡವ್ರು ಮೂಗಿಗೆ ಬರೀ ಸಂಬಾರು ವಾಸನೆನ ಬರ್ತಿತ್ತಂತ. ಅವತ್ತ ಪ್ರವಚನ ಮುಗಿದ ಬಳಿಕ ಕಡುಬು ಉಣ್ಣೋದು ಬಿಟ್ಟರು, ಅನ್ನ ಉಣ್ಣೋದು ಬಿಟ್ಟರು. ಎಲ್ಲರೂ ಗಂಗಾಳದೊಳಗೆ ಸಾರು ಹಾಕ್ಕೊಂಡು ಕುಡಿದು 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 ಸಾರಿನ ದಬರಿನ ಖಾಲಿ ಮಾಡಿ ಹೊರಟು ಹೋಗಿಬಿಟ್ರಂತ. ಪ್ರವಚನಕ್ಕೆ ಬಂದವರು ಸಾರಿನ ದಬರಿನ ಖಾಲಿ ಮಾಡಿ ಹೋದ್ರಂತ. ಸಿದ್ಧಾರೂಢರು ಅಂದ್ರಂತ, ಯವ್ವ ನಿಂಗವ್ವ ನಂದೇ ಇವತ್ತು ದಾಸೋ ಆಗಬೇಕು, ನಾ ಕೊಟ್ಟಿದ್ದ ಇವತ್ತು ಪ್ರಸಾದ ಮಾಡಿ ಹೋಗ್ಬೇಕಂತ ನಿನ್ನ ಆಸೆ ಇತ್ತಲೇವ, ಬಾ ದಾಸೋದ ಮನೆಗೆ ಅಂತಂದೇಳಿ ಸಿದ್ಧಾರೂಢರು ವಯಸ್ಸಾದ ತಾಯಿನ ಕೈ ಹಿಡಿದು ಕರ್ಕೊಂಡು ಬರ್ತಾರಂತೆ. ಕೈ ಹಿಡಿದು ಕರ್ಕೊಂಡು ಬಂದಾಗ ಅಲ್ಲಿ ಬೊಗಣಿ ತೆಗೆದು ನೋಡ್ತಾರ, ಕಡುಬು ಹಂಗ ಇತ್ತು. ಈ ಕಡೆ ತೆಗೆದು ನೋಡ್ತಾರ ಅನ್ನದ ದಬರಿ ಹಂಗ ಇತ್ತು. ಈ ಕಡೆ ತೆಗೆದು ನೋಡ್ತಾರ ಮುಳಗಾಯಿ ಬದನೆಕಾಯಿ ಪಲ್ಯ ಹಂಗ ಇತ್ತು. ನೋಡು ನಿಂಗವ್ವ ಸಾರಿನ ದಬರಿ ಸಾರು ಮಾತ್ರ ಖಾಲಿ ಆಗೈತಿ ಅಂದಾಗ ನೀ ₹5 ಕೊಟ್ಟು ಆ ಕರಿಬೇವು ತಂದು ಸಂಬಾರ ಮಾಡಿದ್ರೆ ಅದನ್ನು ಸಂಬಾರ ಕುಡಿದು ಹೋಗ್ಯಾರ ಹೊರತು ಇವತ್ತ ಕಡುಬಿನ ಪಾತ್ರೆಗಳು ಹಂಗೆ ಉಳಿದವು ನೋಡಂತ ತಿಳ್ಕೊಂಡು ಸಿದ್ಧಾರೂಢರು ಹೇಳಿದ್ರಂತ. ಸಾಕಬೇಕವ್ವ ನಿನ್ನ ದಾಸೋಹ ಮಾಡಿಸೋದು ಅಂದ್ರಂತ ಸಿದ್ಧಾರೂಢರು. ₹5 ದಾಸೋಹ ಮಾಡಿಸಿರ್ತಕ್ಕಂಥ ಸಿದ್ಧಾರೂಢ. ಅದಕ್ರಿಪ ಸತ್ತ ಮೇಲೆ ಯಾರು ಏನು ಹೊತ್ಕೊಂಡು ಹೋಗಂಗಿಲ್ರಿ, ಎಲ್ಲ ಇಲ್ಲೇ ಬಿಟ್ಟು ಹೋಕ್ಕವ್ರಿ. ಗಳಿಸಿರ್ತಕ್ಕಂಥ ಬಂಗಾರ ಏನಾರು ತೊಗೊಂಡು ಹೋಕ್ಕವನ್ರಿ ಸತ್ತವರು.
ಮುತ್ಯಾರ ನಮ್ಮ ಮನ್ಯಾಗ ಮೊನ್ನೆ ಒಬ್ಬ ಆಯಿ ಇದ್ಲರಿ, ಆಕೆ ಸತ್ತು ಹೋದ್ಲರಿ, ಓಟು ಬಂಗಾರ ಆಕೆ ಹೊತ್ಕೊಂಡು ಹೋಗ್ಯಾಳ್ರಿ. ಹೋದಕ್ಕೆದಾಳನ್ರಿ? ಬಂಗಾರ ತೊಗೊಂಡು ಹೋದಾರನ್ರಿ ಸತ್ತವರು? ಇಲ್ಲ. ರೊಕ್ಕ ತೊಗೊಂಡು ಹೋದವ್ರು ಏನಾರು ಅದಾರನ್ರಿ ಸತ್ತವರು? ಇಲ್ಲ. ಹೊಲ ಮನಿ ತೊಗೊಂಡು ಹೋದವ್ರು ಏನಾರು ಅದಾರನ್ರಿ ಸತ್ತವರು? ಏನಿಲ್ಲಪ್ಪ. ಇದ್ದಾಗ ಗಳಿಸ್ತೇವಿ, ಅದನ್ನು ತೆಗೆದಿಡ್ತೇವಿ, ಸತ್ತ ಮ್ಯಾಲ ಇನ್ನೊಬ್ಬರ ಪಾಲಿಗೆ ಇಟ್ಟು ಹೋಗಿಬಿಡ್ತೇವಿ. ಇದು ನಮ್ಮ ಬದುಕಾಗಬಾರದು. ಎಷ್ಟು ಗಳಿಸಿಟ್ರೂ ಕೂಡ ಅದು ಇಲ್ಲೇ ಬಿಟ್ಟು ಹೋಗುವಂಥ ಬದುಕು ನಮ್ಮದು. ಎಷ್ಟು ನೀರು ಹರಿತಿರ್ತದ, ನೀರಷ್ಟು ಸ್ವಚ್ಛಿರ್ತದ. ಎಷ್ಟು ನೀರು ನಿಂತಲ್ಲೇ ಇರ್ತದ, ಅಷ್ಟು ವಾಸನೆ ಇರ್ತದ. ಹಂಗೆ ಆ ಭಗವಂತ ಕೊಟ್ಟಿದ್ದನ್ನು ಹಂಗೆ ಇಟ್ಕೊಂಡ್ರೆ ಮನೆಯೊಳಗೆ ಅದು ಕೊಳತು ನಾರ್ತದಂತೆ. ಅದು ಹಂಗೆ ಹರಿತಿರ್ಬೇಕು. ಹಿಂಗೆ ದಾಸೋಹಕ್ಕೆ ಇಂಥ ಧರ್ಮದ ಕಾರ್ಯಕ್ರಮ ಹರಿತಿರ್ಬೇಕು. ಅಂದಾಗ ಸ್ವಚ್ಛವಾಗಿರುತ್ತದೆ. ಒಂದು ತಲೆಯಾಗಿಟ್ಕೊಳ್ರಿ, 10 ಲಕ್ಷ ಕೊಟ್ಟು ಜಾಗ ಹಿಡಿತೇವಿ, 50 ಲಕ್ಷ ಕೊಟ್ಟು ಮನೆ ಹಿಡಿತೇವಿ, 1 ಲಕ್ಷ ಕೊಟ್ಟು ಹೊಲ ಹಿಡಿತೇವಿ. ಆದ್ರೆ ತಲೆಯಾಗಿಟ್ಕೊಳ್ರಿ, ಸ್ಮಶಾನದೊಳಗೆ ಜಾಗ ತಗೋಬೇಕಾದ್ರೆ ರೊಕ್ಕ ಕೊಟ್ಟರೆ ಸಿಗಂಗಿಲ್ಲ, ಪ್ರಾಣ ಕೊಟ್ಟರೆ ಮಾತ್ರ ಸ್ಮಶಾನದೊಳಗೆ ಜಾಗ ಸಿಗುತ್ತದೆ. ಎಷ್ಟು ರೊಕ್ಕ ಕೊಟ್ಟರು ಸ್ಮಶಾನದೊಳಗೆ ಜಾಗ ಸಿಗೋದಿಲ್ಲ, ಪ್ರಾಣ ಕೊಟ್ಟರೆ ಮಾತ್ರ ಜಾಗ ಸ್ಮಶಾನದೊಳಗೆ ಸಿಗುತ್ತದೆ. ಅದಕ್ಕೆ ಭಗವಂತ ಕೊಟ್ಟನಂದ ಬಳಿಕ ದಾನ ಧರ್ಮ ಪರೋಪಕಾರವನ್ನು ಈ ವ್ಯಕ್ತಿ ಮಾಡಬೇಕಾಗ್ತದೆ. ಬಡವನಿಗೆ ನೆಮ್ಮದಿ ಇರುತ್ತೆ, ಬಟ್ ಹಣ ಇರೋದಿಲ್ಲ. ಬಡವನಿಗೆ ನೆಮ್ಮದಿ ಇರುತ್ತೆ, ಬಟ್ ಹಣ ಇರೋದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತೆ, ಬಟ್ ನೆಮ್ಮದಿ ಇರೋದಿಲ್ಲ. ಹಣ ನೆಮ್ಮದಿ ಎರಡೂ ಇದ್ದವನಿಗೆ ಈ ಭೂಮಿ ಮೇಲೆ ಜಾಸ್ತಿ ಜಾಗ ಇರೋದಿಲ್ಲ. ಈ ಭೂಮಿ ಮೇಲೆ ಬದುಕಕ್ಕೆ ಜಾಸ್ತಿ ಜಾಗ ಇರೋದಿಲ್ಲ. ಅದಕ್ಕೆ ಏನು ಗಳಿಸಿದರೂ ಕೂಡ ಇಂಥ ಧರ್ಮದ ಕಾರ್ಯಕ್ರಮಕ್ಕೆ ಒಂದಿಷ್ಟು ತಂದು ಕೊಟ್ಟು ಮುಟ್ಟಿಸಿದರೆ ಬದುಕು ಸಾರ್ಥಕವಾಗ್ತದೆ. ಸತ್ತಾಗ ಯಾರು ಏನು ತೊಗೊಂಡು ಹೋಗಂಗಿಲ್ಲ, ಸತ್ತಾಗ ಯಾರು ಏನು ಹೊತ್ಕೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಏನಿಲ್ಲ ಕೊಡ್ತಿರಲ್ರಿಪ್ಪ, ಅದು ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟಂಗೆ. ನೀವೆಲ್ಲ ಡಿಪಾಸಿಟ್ ಬ್ಯಾಂಕ್ನಾಗ ಇಡ್ತಿರಲ್ಲ, ಮುಂದೆ ವಯಸ್ಸಾದ ಬಳಿಕ ಮುಂದೆ ಬರ್ತೈತಿದಂತ ತಿಳ್ಕೊಂಡು. ಹಂಗೆ ಇವತ್ತು ಕೊಟ್ಟಿದ್ದು, ದಾನ ಧರ್ಮ ಮಾಡಿದ್ದು, ಇಲ್ಲಿ ಉಣಿಸಿದ್ದು, ಇದೆಲ್ಲ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟಂಗೆ ಮುಂದೆ ಸಾಯೋ ಕಾಲಕ್ಕೆ ಭಗವಂತ ಅದು ನಮಗೆ ಮರಳಿ ಕೊಟ್ಟ ಕೊಡ್ತಾನೆ.